ದುನಿಯಾ ವಿಜಯ್ಗೆ ಝೋಂಬಿ ಶಾಕ್. ವದಂತಿ ವಿಡಿಯೋ ಹಂಚಿಕೊಂಡ ನಟನಿಗೆ ಕಾದಿದ್ಯಾ ಸಂಕಷ್ಟ. ಗೃಹ ಸಚಿವರ ವಾರ್ನಿಂಗ್ ಬೆನ್ನಲ್ಲೇ ನಟನಿಗೆ ನಡುಕ. ದುನಿಯಾ ವಿಜಯ್ಗೆ ಝೋಂಬಿ ಶಾಕ್. ವದಂತಿ ವಿಡಿಯೋ ಹಂಚಿಕೊಂಡ ನಟನಿಗೆ ಕಾದಿದ್ಯಾ ಸಂಕಷ್ಟ. ಗೃಹ ಸಚಿವರ ವಾರ್ನಿಂಗ್ ಬೆನ್ನಲ್ಲೇ ನಟನಿಗೆ ನಡುಕ. ಸುಳ್ಳು ಸುದ್ದಿ ವೈರಲ್ ಮಾಡಿದ್ದಕ್ಕೆ ಸಲಗನ ವಿಚಾರಣೆ ನಡೆಯುತ್ತಾ? ಸತ್ಯ ತಿಳಿಯದೆ ವಿಡಿಯೋ ಪೋಸ್ಟ್ ಮಾಡಿದ್ರ ವಿಜಯ್. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದ್ದಕ್ಕೆ ವಿಚಾರಣೆ ಫಿಕ್ಸ್. ವದಂತಿ ಹಬ್ಬಿಸಿದ್ದ ಆರೋಪದಲ್ಲಿ ಸಲಗನಿಗೆ ತಟ್ಟುತ್ತಾ ಕಾನೂನು ಬಿಸಿ. ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕ್ರಮ ಎಂದಿರುವ ಪರಮೇಶ್ವರ್. ವಿಡಿಯೋ ಪೋಸ್ಟ್ ಮಾಡಿದ್ದ ಒಬ್ಬನ ಅರೆಸ್ಟ್. ಈಗ ವಿಜಯ್ ಸರದಿ. ವಿಡಿಯೋ ಶೇರ್ ಮಾಡಿದ್ದಕ್ಕೆ ವಿಚಾರಣೆಗೆ ನೋಟಿಸ್. ದುನಿಯಾ ವಿಜಯ್ಗೆ ಝೋಂಬಿ ಶಾಕ್. ವದಂತಿ ವಿಡಿಯೋ ಹಂಚಿಕೊಂಡ ನಟನಿಗೆ ಕಾದಿದ್ಯಾ ಸಂಕಷ್ಟ. ಗೃಹ ಸಚಿವರ ವಾರ್ನಿಂಗ್ ಬೆನ್ನಲ್ಲೇ ನಟನಿಗೆ ನಡುಕ ಉಂಟಾಗಿದೆ. ಸುಳ್ಳು ಸುದ್ದಿಯನ್ನ ವೈರಲ್ ಮಾಡಿದ್ದಾರೆ ದುನಿಯಾ ವಿಜಯ್. ಈಗ ಈ ವಿಚಾರಕ್ಕೆ ವಿಚಾರಣೆ ನಡೆಯುತ್ತಾ ಅನ್ನೋದನ್ನ ನೋಡಬೇಕು. ಸತ್ಯ ತಿಳಿಯದೆ ಪೋಸ್ಟ್ ಏನಾದ್ರೂ ಮಾಡಿದ್ರ ವಿಜಯ್. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದ್ದ ಕಾರಣಕ್ಕೆ ವಿಚಾರಣೆ ಫಿಕ್ಸ್. ವದಂತಿ ಹಬ್ಬಿಸಿದ್ದ ಆರೋಪದಲ್ಲಿ ಸಲಗನಿಗೆ ತಟ್ಟುತ್ತಾ ಕಾನೂನು ಬಿಸಿ. ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕ್ರಮ ಎಂದಿದ್ದಾರೆ ಪರಮೇಶ್ವರ್. ವಿಡಿಯೋ ಪೋಸ್ಟ್ ಮಾಡಿದ್ದ ಒಬ್ಬನ ಅರೆಸ್ಟ್ ಆಗಿದೆ. ಈಗ ವಿಜಯ್ ಸರದಿ. ವಿಡಿಯೋ ಶೇರ್ ಮಾಡಿದ್ದಕ್ಕೆ ವಿಚಾರಣೆಗೆ ನೋಟಿಸ್ ಸಾಧ್ಯತೆ. ದುನಿಯಾ ವಿಜಯ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದನ್ನ ಶೇರ್ ಮಾಡಿದ್ದಾರೆ. ಈ ವಿಡಿಯೋ ಒಂದು ಶೇರ್ ಆಗಿರುವ ಕಾರಣ ಇದೀಗ ದುನಿಯಾ ವಿಜಯ್ಗೆ ಸಂಕಷ್ಟ ಎದುರಾಗಿದೆ. ಕಾನೂನು ಸಂಕಷ್ಟವನ್ನ ಈಗ ಅವರು ಎದುರಿಸಬೇಕಾಗಿದೆ. ಝೋಂಬಿ ವದಂತಿ ವಿಡಿಯೋವನ್ನ ನಟ ದುನಿಯಾ ವಿಜಯ್ ಶೇರ್ ಮಾಡಿದ್ರು. ಈ ಒಂದು ಶೇರ್ ಬೆನ್ನಲ್ಲೇ ಸುಳ್ಳು ಸುದ್ದಿಯನ್ನ ಯಾರೆಲ್ಲ ವೈರಲ್ ಮಾಡ್ತಾರೆ ಅವ್ರಿಗೆಲ್ಲ ಗ್ರಹಚಾರ ಕಾದಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಈ ಒಂದು ವಿಚಾರಕ್ಕೆ ವಿಚಾರಣೆ ನಡೆಯುತ್ತಾ? ಸತ್ಯವನ್ನ ತಿಳಿಯದೆ ಏನಾದ್ರೂ ಪೋಸ್ಟ್ ಮಾಡಿದ್ರ ವಿಜಯ್? ಯಾಕೆ ಈ ರೀತಿ ಮಾಡಿದ್ರು? ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸೋದ್ಯಾಕೆ? ಸುಳ್ಳು ಸುದ್ದಿಯನ್ನ ಹಬ್ಬಿಸುವವರ ವಿರುದ್ಧ ಕಾನೂನು ಕ್ರಮ ಎಂದಿದ್ದಾರೆ ಪರಮೇಶ್ವರ್. ವಿಡಿಯೋ ಪೋಸ್ಟ್ ಮಾಡಿದ ಒಬ್ಬನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಈಗ ದುನಿಯಾ ವಿಜಯ್ ಸರತಿ. ದುನಿಯಾ ವಿಜಯ್ಗೆ ಝೋಂಬಿ ಶಾಕ್. ವದಂತಿ ವಿಡಿಯೋ ಹಂಚಿಕೊಂಡ ನಟನಿಗೆ ಏನಾದ್ರೂ ಸಂಕಷ್ಟ ಕಾದಿದ್ಯಾ ನೋಡಬೇಕು. ಗೃಹ ಸಚಿವರು ಕೂಡ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಈ ವಾರ್ನಿಂಗ್ ಬೆನ್ನಲ್ಲೇ ನಟನಿಗೆ ನಡುಕ ಉಂಟಾಗಿದೆ. ಸುಳ್ಳು ಸುದ್ದಿಯನ್ನ ವೈರಲ್ ಮಾಡಿದ್ದಕ್ಕೆ ಸಲಗನ ವಿಚಾರಣೆ ನಡೆಯುತ್ತಾ? ಕಾದು ನೋಡಬೇಕು. ಹಾಗೇನೇ ಸತ್ಯವನ್ನ ತಿಳಿಯದೆ ಪೋಸ್ಟ್ ಮಾಡಿದ್ದಾರೆ. ದುನಿಯಾ ವಿಜಯ್ಗೆ ನಕಲಿ ಝಾಂಬಿ ವಿಡಿಯೋ ಶಾಕ್ ಅನ್ನ ನೀಡ್ತಾ ಇದೆ. ನಕಲಿ ವಿಡಿಯೋ ಒಂದನ್ನ ದುನಿಯಾ ವಿಜಯ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಈ ಬೆನ್ನಲ್ಲೇ ನಟನಿಗೆ ಏನಾದ್ರೂ ಸಂಕಷ್ಟ ಕಾದಿದ್ಯಾ? ಗೃಹ ಸಚಿವರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿಯನ್ನ ಯಾರೆಲ್ಲ ವೈರಲ್ ಮಾಡ್ತಾರೆ ಅವ್ರಿಗೆ ಕಾನೂನು ಸಂಕಷ್ಟ ಕೂಡ ಎದುರಾಗುತ್ತೆ ಅನ್ನುವ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ವಾರ್ನಿಂಗ್ ಬೆನ್ನಲ್ಲೇ ನಟನಿಗೆ ಏನಾದ್ರೂ ನಡುಕ ಉಂಟಾಗ್ತಾ ಇದೆಯಾ? ಸತ್ಯ ತಿಳಿಯದೆ ಈ ಝಾಂಬಿ ನಕಲಿ ವಿಡಿಯೋ ಒಂದನ್ನ ದುನಿಯಾ ವಿಜಯ್ ಶೇರ್ ಮಾಡಿದ್ರ? ಯಾಕೆ ಈ ರೀತಿ ಮಾಡಿದ್ರು? ಹಾಗೇನೆ ಈ ವದಂತಿ ಹಬ್ಬಿಸಿದ್ದ ಆರೋಪದಲ್ಲಿ ಸಲಗನಿಗೆ ಏನಾದ್ರೂ ತಟ್ಟುತ್ತಾ ಬಿಸಿ? ಕಾದು ನೋಡಬೇಕು. ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಮ್ಯಾ ಇದ್ದಾರೆ. ರಮ್ಯಾ, ಈಗ ದುನಿಯಾ ವಿಜಯ್ ಅವರು ಒಂದು ನಕಲಿ ವಿಡಿಯೋ ಒಂದನ್ನ ಶೇರ್ ಮಾಡಿದ್ದಾರೆ, ಝೋಂಬಿ ವಿಡಿಯೋ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅನ್ನೋದನ್ನ ತಿಳಿಸ್ಕೊಡಿ. ಸಾನ್ವಿ, ಏನಪ್ಪ ಅಂತ ಅಂದರೆ ಈ ಒಂದು ಝಾಂಬಿ ಡ್ರಗ್ಸ್ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಕೆ ಸುದ್ದಿಯಲ್ಲಿದೆ. ಈ ಒಂದು ಝಾಂಬಿ ಡ್ರಗ್ಸನ್ನು ತೆಗೆದುಕೊಂಡ್ರೆ ತಟಸ್ಥರಾಗ್ತಾರೆ ಎಲ್ಲಂದರಲ್ಲಿ. ಅದು ಈ ಒಂದು ಡ್ರಗ್ಸ್ ಜಾಲ ಇವಾಗ ಬೆಂಗಳೂರಿನಲ್ಲೂ ಕೂಡ ಮುಂದುವರೆದಿದೆ. ಬೆಂಗಳೂರಿನಲ್ಲೂ ಕೂಡ ವ್ಯಕ್ತಿಗಳು ಸೇವಿಸ್ತಾ ಇದ್ದಾರೆ, ಎಲ್ಲಂದರಲ್ಲಿ ತಟಸ್ಥರಾಗ್ತಾ ಇದ್ದಾರೆ. ಈ ಒಂದು ಡ್ರಗ್ಸನ್ನು ತೆಗೆದುಕೊಂಡ್ರೆ ಅಲ್ಲೇ ಕುಂತಿರೋ ರೀತಿಯಲ್ಲೇ ಕೂತಿರ್ತಾರೆ, ಇಲ್ಲ ನಿಂತಿರೋ ರೀತಿಯಲ್ಲೇ ನಿಂತಿರ್ತಾರೆ, ಮಲಗಿರೋ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ಈ ಒಂದು ಮಾದಕ ವ್ಯಸನ ಏನಿದೆ ತುಂಬ ಭೀಕರವಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದುನಿಯಾ ವಿಜಯ್ ಅವರು ಕೂಡ ಒಂದು ವಿಡಿಯೋನ
ಕೂಡ ಶೇರ್ ಮಾಡಿಕೊಂಡಿದ್ರು. ದಯವಿಟ್ಟು ಈ ಒಂದು ವಿಚಾರವಾಗಿ ಪೊಲೀಸರು ಪೊಲೀಸ್ ಇಲಾಖೆ ವಿಚಾರಣೆಯನ್ನು ನಡೆಸಬೇಕು, ತನಿಖೆಯನ್ನು ನಡೆಸಬೇಕು. ಈ ಒಂದು ಡ್ರಗ್ಸ್ ಜಾಲ, ಈ ಒಂದು ಡ್ರಗ್ಸ್ ವಿಚಾರ ಬೆಂಗಳೂರಿನಲ್ಲೂ ಕೂಡ ಹರಡಿದ್ಯಾ, ಅಕಸ್ಮಾತ್ ಹರಡಿದ್ರೆ ಯಾವೆಲ್ಲ ರೀತಿಯಾಗಿ ತೊಂದರೆ ಆಗುತ್ತೆ, ಮಕ್ಕಳ ವಿಚಾರದಲ್ಲೂ ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಪೋಷಕರು ಗಮನ ಹರಿಸಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ಡ್ರಗ್ಸ್ ಜಾಲ ಸಾಕಷ್ಟು ಹರಡಿದೆ. ದಿನದಿಂದ ದಿನಕ್ಕೆ ಸಾಕಷ್ಟು ಸುದ್ದಿಗಳು ಕೂಡ ಹರಡ್ತಾ ಇರುತ್ತೆ. ಡ್ರಗ್ಸ್ ಜಾಲಗಳ ಮೇಲೆ ಪೊಲೀಸರು ಕೂಡ ಬಲೆಯನ್ನ ಬೀಸ್ತಾ ಇರ್ತಾರೆ, ಡ್ರಗ್ಸ್ ಅನ್ನ ಕೂಡ ಎಲ್ಲ ವಶಕ್ಕೆ ಪಡಿತಾ ಇರ್ತಾರೆ. ಇದರ ಬೆನ್ನಲ್ಲೇ ಇವಾಗ ಜಾಂಬಿ ಡ್ರಗ್ಸ್ ಕೂಡ ಬೆಂಗಳೂರಿಗೆ ಬಂದ್ಬಿಟ್ರೆ ಯಾವ ಗತಿ ಆಗ್ಬಹುದು ಅನ್ನುವಂಥ ವಿಚಾರವಾಗಿ ಕಳವಳವನ್ನು ನಾವು ಕೂಡ ವ್ಯಕ್ತಪಡಿಸಿ ಅವರು ಒಂದು ಮನವಿಯನ್ನ ಕೂಡ ಪೊಲೀಸ್ ಇಲಾಖೆಗೆ ಮಾಡಿದ್ರು, ಆದಷ್ಟು ಬೇಗ ಒಂದು ತನಿಖೆಯನ್ನು ನಡೆಸಬೇಕು ಅಂತ. ಆದರೆ ಅವರ ಕಳವಳ ಇವಾಗ ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅಂದ್ರೆ ಪೊಲೀಸ್ ಇಲಾಖೆಯಿಂದಲೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ತಿಳಿಸಿರೋ ಪ್ರಕಾರ ಯಾವುದೇ ಒಂದು ಜಾಂಬಿ ಡ್ರಗ್ಸ್ ಏನಿದೆ ಅದು ಬೆಂಗಳೂರಿಗೆ ಬಂದಿಲ್ಲ, ಅದು ಕೇವಲ ಸುಳ್ಳು ಸುದ್ದಿ ಅಂತ. ಯಾಕಂದ್ರೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಂದು ಬೆಂಗಳೂರಿನ ಯಾವುದೋ ಒಂದು ನಗರದಲ್ಲಿ ಒಂದು ವ್ಯಕ್ತಿ ತಟಸ್ಥನಾಗಿ ನಿಂತಿರುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದನ್ನು ಶೇರ್ ಕೂಡ ದುನಿಯಾ ವಿಜಯ್ ಅವರು ಮಾಡಿಕೊಂಡಿದ್ರು. ಆದರೆ ಇದು ಕೇವಲ ಸುಳ್ಳು ಸುದ್ದಿ ಅನ್ನೋದನ್ನ ಸ್ಪಷ್ಟನೆ ನೀಡಿದ್ದಾರೆ. ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಅವರು ಹೇಳಿರೋ ಪ್ರಕಾರ ಆತ ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದ, ಆತ ಮಾತ್ರೆಯನ್ನ ಕೂಡ ಸೇವಿಸಿಕೊಂಡಿದ್ದ. ಅದರ ಜೊತೆ ಅವನು ಆಲ್ಕೋಹಾಲ್ ಮದ್ಯ ಸೇವನೆ ಮಾಡಿದ ಕಾರಣದಿಂದಾಗಿ ಆತ ಆ ರೀತಿ ಬಿಹೇವ್ ಮಾಡಿದ್ದಾನೆ. ನಾವು ಅವನ್ನ ಒಂದು ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿದ್ವಿ, ಯಾವುದೇ ರೀತಿಯಾದಂತಹ ಜಾಂಬಿ ಡ್ರಗ್ಸ್ ಅಲ್ಲ ಅನ್ನೋದನ್ನ ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಅದೇ ರೀತಿ ಸುಳ್ಳು ಸುದ್ದಿಯನ್ನ ಏನು ಹರಡ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇದೀಗ ಸಲಗ ಅಂದ್ರೆ ನಟ ದುನಿಯಾ ವಿಜಯ್ ಅವರು ಕೂಡ ಶೇರ್ ಮಾಡಿರೋ ಕಾರಣದಿಂದಾಗಿ ಅವರನ್ನ ಕೂಡ ವಿಚಾರಣೆ ಮಾಡ್ತಾರ. ಅವರು ಒಂದು ಸಮಾಜದ ಮೇಲೆ ಒಂದು ಏನು ಕಳವಳವನ್ನ ವ್ಯಕ್ತಪಡಿಸಿದ್ರು, ಏನು ಕಾಳಜಿಯನ್ನು ವಹಿಸಿದ್ರು, ಅವ್ರಿಗೆ ಒಂದು ಮುಳುವಾಗುತ್ತಾ ಅನ್ನೋಂತಹ ಪ್ರಶ್ನೆ ಎದುರಾಗಿರುವಂತಹ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ. ಆದ್ರೂ ಕೂಡ ಅವರು ಹಿಂದೆ ಮುಂದೆ ಯಾವುದನ್ನ ವಿಚಾರಿಸಲಿಲ್ವಾ? ವಿಡಿಯೋ ನೋಡಿದ ತಕ್ಷಣ ಅವರು ಸಾರ್ವಜನಿಕರಿಗೆ ಈ ವಿಡಿಯೋನ ಶೇರ್ ಮಾಡಬಹುದಾ? ಯಾಕೆ ದುನಿಯಾ ವಿಜಯ್ ಅವರು ಈ ರೀತಿ ಒಂದು ನಡೆಯನ್ನ ತೋರಿದ್ರು? ಯಾಕೆಂದ್ರೆ ಚಲನಚಿತ್ರ ನಟ ನಟಿಯರು ಪ್ರಚಾರಕ್ಕೋಸ್ಕರ ಯಾವ ರೀತಿಯ ಯೋಚನೆಯನ್ನು ಕೂಡ ಮಾಡ್ತಾರೆ. ಸೊ ಅದರಲ್ಲಿ ಇದು ಪ್ರಚಾರಕ್ಕೋಸ್ಕರ ಮಾಡಿದಾರಾ ಅಥವಾ ಯಾಕೆ ಈ ಒಂದು ನಕಲಿ ವಿಡಿಯೋನ ಶೇರ್ ಮಾಡಿದ್ರು? ಇದರ ಹಿಂದಿನ ಉದ್ದೇಶ ಏನು? ಸಾಕಷ್ಟು ಸಿನಿಮಾದಲ್ಲಿ ಡ್ರಗ್ಸ್ ಜಾಲದ ಬಗ್ಗೆ, ಡ್ರಗ್ಸಿಂದ ಆಗುವಂತಹ ಪರಿಣಾಮದ ಬಗ್ಗೆ ಮತ್ತು ಅದರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು, ಥೀಮ್ಗಳನ್ನ ಇಟ್ಕೊಂಡು ಸಾಕಷ್ಟು ಫಿಲಮನ್ನು ಮಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದಂತಹ ಭೀಮಾ ಮೂವಿಯಲ್ಲೂ ಕೂಡ ಇರ್ಬೋದು. ಸಾಕಷ್ಟು ಒಂದಷ್ಟು ಪೋಷಕರಿಗೆ ಎಚ್ಚರಿಕೆ ನೀಡುವಂತಹ ಸಂದೇಶವನ್ನು ಕೂಡ ನಾವು ಒಂದಷ್ಟು ಮೂವಿನಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನನಗೆ ಒಂದು ರೀತಿ ಭಯ ಆಯಿತು. ಬೆಂಗಳೂರಿನಲ್ಲೂ ಕೂಡ ಈ ಒಂದು ಜಾಲ ಹಬ್ಬಿಟ್ರೆ ಯಾವ ಹಂತಕ್ಕೆ ಹೋಗಿ ನಿಲ್ಬೋದು? ಬೆಂಗಳೂರಿನಲ್ಲಿ ಸಾಕಷ್ಟು ಇವಾಗ ವಿದ್ಯಾರ್ಥಿಗಳೇ ಅಂದರೆ ಹದಿಹರೆಯದ ವಿದ್ಯಾರ್ಥಿಗಳೇ ಒಂದಷ್ಟು ಡ್ರಗ್ಸ್ ಜಾಲದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇದಾಗಿದೆ. ಇವಾಗ ಜಾಂಬಿ ಡ್ರಗ್ಸ್ ಕೂಡ ಆಗ್ಬಿಟ್ರೆ ಯಾವ ರೀತಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದ್ರು. ಅದೇ ಅವರಿಗೆ ಮುಳುವಾಗ್ಬೋದು. ಒಂದು ಪ್ರಚಾರಕ್ಕೋಸ್ಕರ ಮಾಡಿದ್ರು ಅಥವಾ ಸಮಾಜದ ಮೇಲಿರುವಂತಹ ಒಂದಷ್ಟು ಕನ್ಸರ್ನ್ ಇಂದ ಮಾಡಿದ್ರು ಗೊತ್ತಿಲ್ಲ. ಆದರೆ ಇವಾಗ ಪೊಲೀಸ್ ಇಲಾಖೆ ಸ್ಪಷ್ಟನೆ ಅಂತೂ ಕೊಟ್ಟಿದೆ, ನಿಜ ಅಲ್ಲ ಅಂತ. ಆದರೆ ಒಂದಷ್ಟು ಜನ ಹೇಳುವಂಥ ರೀತಿಯಲ್ಲಿ ಅವ್ರು ಮೊದಲು ತಿಳ್ಕೋಬೇಕಾಗಿತ್ತು ವಿಚಾರ ಏನು, ನಿಜ ಇದೆಯಾ ಅಥವಾ ಸುಳ್ಳಿದೆಯಾ ಅಂತ. ಆ ಥರದಲ್ಲಿ ಅವ್ರಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟು ಈ ರೀತಿ ಹೇಳಿದ ಅಂತ. ಬಟ್ ಇನ್ನೊಂದು ಕಡೆ ಅವ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗ್ತಾ ಇರೋದೇನಪ್ಪ ಅಂತ ಅಂದರೆ ಅವರು ಬೇಗ ರಿಯಾಕ್ಟ್ ಮಾಡಿದ್ದಾರಲ್ಲ, ಈ ರೀತಿ ತಪ್ಪು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರಾದ್ರೂ ಒಂದಷ್ಟು ಕನಸನ್ನು ವಹಿಸಿದ್ದಾರಲ್ಲ ಅನ್ನೋಂಥ ಎರಡು ರೀತಿಯ ಅಭಿಪ್ರಾಯ ಕೂಡ ಇದೆ. ಸೊ ಅವ್ರು ಏನಾದ್ರೂ ಆತುರದ ನಿರ್ಧಾರವನ್ನ ತಗೊಂಡ್ರ? ಓಕೆ, ನಮ್ಮ ಪ್ರಶ್ನೆ ಕೇಳಿಸ್ತಾ ಇದೆಯಾ ರಮ್ಯಾ? ದುನಿಯಾ ವಿಜಯ್ ಅವರು ಈ ಹಿಂದೆ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಒಂದು ಚಲನಚಿತ್ರವನ್ನ ಕೂಡ ಮಾಡಿದ್ರು. ಹಾಗೇನೆ ಸಾಕಷ್ಟು ವಿಡಿಯೋಗಳನ್ನ ಅವಾಗ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ರು, ಲೈವ್ ವಿಡಿಯೋಸ್ ವನ್ನ ಶೇರ್ ಮಾಡಿದ್ರು. ಈಗ ಏನಾದ್ರೂ ಅವರು ಆ ತರದ ನಿರ್ಧಾರವನ್ನ ತೆಗೆದುಕೊಂಡ್ರ? ಇದರಿಂದ ಯಾವ ರೀತಿ ಕಾನೂನು ಸಂಕಷ್ಟಕ್ಕೆ ಅವರು ಒಳಗಾಗಬಹುದು? ಆತುರದ ನಿರ್ಧಾರ ಅಂತಂದರೆ ಅದನ್ನು ನೋಡಿದ ತಕ್ಷಣ ನಿಜವಾಗ್ಲೂ ಕೂಡ ಒಂದಷ್ಟು ಜಾಂಬಿ ಡ್ರಗ್ಸನ್ನು ತೆಗೆದುಕೊಂಡ್ರೆ ಏನೆಲ್ಲ ಆಗ್ಬೋದು ಅನ್ನೋಂತಹ ಮುನ್ಸೂಚನೆ ಇತ್ತು. ಒಂದಷ್ಟು ಯಾವ ರೀತಿ ಬಿಹೇವ್ ಮಾಡ್ತಾನೆ ಮನುಷ್ಯ ಒಂದು ಡ್ರಗ್ಸ್ ತೆಗೆದುಕೊಂಡ್ರೆ ಅಂತ ಆ ವಿಡಿಯೋ ನೋಡಿದ ತಕ್ಷಣ ಅದೇ ರೀತಿ ಅನಿಸಿದ ಕಾರಣದಿಂದಾಗಿ ಅವರು ಶೇರ್ ಮಾಡಿರ್ಬೋದು, ಏನೋ ಬೆಂಗಳೂರಿನಲ್ಲೂ ಕೂಡ ಇರ್ಬೋದು ಅಂತ ಹೇಳಿ. ಬಟ್ ಗೊತ್ತಿದ್ದು ಶೇರ್ ಮಾಡಿದ್ರು, ಗೊತ್ತಿಲ್ಲದೆ ಶೇರ್ ಮಾಡಿದ್ರು ಗೊತ್ತಿಲ್ಲ. ಆದರೆ ಶೇರ್ ಮಾಡಿರೋದಂತೂ ನಿಜ. ಸದ್ಯಕ್ಕೆ ಇವಾಗ ಪೊಲೀಸ್ ಇಲಾಖೆಯಿಂದ ಮತ್ತು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಹೇಳಿರೋ ಪ್ರಕಾರ ಸುಳ್ಳು ಸುದ್ದಿಯನ್ನು ಹಬ್ಬಿದವರ ವಿರುದ್ಧ ಕಾನೂನು ಕ್ರಮ ಆಗತ್ತೆ ಅಂತ. ಬಟ್ ಇವರ ಮೇಲೆ ಯಾವ ರೀತಿ ಕ್ರಮ ಜರುಗುತ್ತಾ ಅಥವಾ ಇನ್ನೂ ಕೂಡ ವಿಚಾರಣೆಗೆ ಕರೀತಾರಾ ಯಾವುದೇ ಒಂದು ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಅಂತೀವಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ದುನಿಯಾ ವಿಜಯ್ ಅವರು ಪೋಸ್ಟ್ ಮಾಡಿರುವಂಥದ್ದು.
ಸಾಕಷ್ಟು ಜನರು ಚಲನಚಿತ್ರ ನಟ ನಟಿಯರು ಯಾವುದಾದ್ರೂ ಒಂದು ವಿಡಿಯೋ ಶೇರ್ ಮಾಡಿದ್ರೆ ಅಥವಾ ಫೋಟೋ ಶೇರ್ ಮಾಡಿದ್ರೆ ಯಾವುದಾದ್ರೂ ಒಂದು ಮಾಹಿತಿಯನ್ನ ಕೊಟ್ರೆ ಆದಷ್ಟು ಬೇಗ ಅದನ್ನ ರಿಸೀವ್ ಮಾಡ್ಕೊಂಡು ಬಿಡ್ತಾರೆ. ಈ ಹಿಂದೆ ಕೂಡ ಇವರು ಡ್ರಗ್ಸ್ ಮಾಫಿಯಾ ಬಗ್ಗೆ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಅದನ್ನ ನಿಲ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಚಲನಚಿತ್ರವನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ಅವರು ಈ ವಿಡಿಯೋನ ಶೇರ್ ಮಾಡೋ ವಿಚಾರದಲ್ಲಿ ಆತರದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಯಾರೆಲ್ಲ ಸುಳ್ಳು ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ, ಅವ್ರು ಯಾರೇ ಆಗಿರ್ಲಿ ಅವ್ರ ವಿರುದ್ಧ ಕಾನೂನಿನ ಕ್ರಮವನ್ನ ನಾವು ಜರುಗಿಸ್ತೇವೆ ಅಂತ ವಾರ್ನಿಂಗ್ ಅನ್ನ ನೀವು ನೋಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.